ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸ್ಫೂರ್ತಿ. ಬೇಸಿಕ್ ಮೆಡಿಕಲ್ ನಾಲೆಜ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಸ್ಟ್ರೆಚ್ ಮಾರ್ಕ್ಸ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ವರೆಗೂ ಸ್ಟ್ರೆಚ್ ಮಾರ್ಕ್ಸ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ತುಂಬಾನೇ ಕಾಮನ್ ಆಗ್ಬಿಟ್ಟಿದೆ. ಬಟ್ ಈ ಸ್ಟ್ರೆಚ್ ಮಾರ್ಕ್ಸ್ ಯಾಕಾಗುತ್ತೆ ಅಂತ ತಿಳ್ಕೊಳ್ಳೋಣ. ನಮ್ಮ ಚರ್ಮದಲ್ಲಿ ಅಂದ್ರೆ ಸ್ಕಿನ್ ಅಲ್ಲಿ 3 ಲೇಯರ್ ಇರುತ್ತೆ. ಅದರಲ್ಲಿ ಮಧ್ಯದಲ್ಲಿರೋ ಲೇಯರ್ ನ ನಾವು ಡರ್ಮಿಸ್ ಅಂತೀವಿ. ಇದರಲ್ಲಿ ಕೊಲಾಜನ್ ಮತ್ತೆ ಎಲಾಸ್ಟಿನ್ ಅನ್ನೋ ಪ್ರೋಟೀನ್ ಇರುತ್ತೆ. ಈ 2 ಪ್ರೋಟೀನ್ ನಮ್ಮ ಸ್ಕಿನ್ ನ ಸ್ಟ್ರಾಂಗ್ ಆಗಿ ಇರಿಸುತ್ತೆ, ಹಾಗೆ ಸ್ಟ್ರೆಚ್ ಮಾಡೋದಿಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಈ ಚರ್ಮನ ಕಮ್ಮಿ ಟೈಮ್ ಅಲ್ಲಿ ಜಾಸ್ತಿ ಎಳ್ದಾಡ್ಬಿಟ್ರೆ ಈ ಫೈಬರ್ಸ್ ಕಿತ್ತೋಗುತ್ತೆ. ಇದೇ ಹೋಗ್ತಾ ಹೋಗ್ತಾ ಸ್ಟ್ರೆಚ್ ಮಾರ್ಕ್ಸ್ ಆಗೋದು. ಸ್ಟ್ರೆಚ್ ಮಾರ್ಕ್ಸ್ ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಪ್ರೆಗ್ನೆಂಟ್ ವಿಮೆನ್ ಅಲ್ಲಿ, ಪ್ಯೂಬರ್ಟಿ ಟೈಮ್ ಅಲ್ಲಿ, ಬಾಡಿ ಬಿಲ್ಡರ್ಸ್ ಗಳಲ್ಲಿ, ಮತ್ತೆ ಯಾರು ರ್ಯಾಪಿಡ್ ಆಗಿ ವೇಟ್ ಚೇಂಜಸ್ ಆಗ್ತಾ ಇರುತ್ತೋ ಅವರಲ್ಲಿ. ಕೆಲವೊಮ್ಮೆ ಕಾರ್ಟಿಕೋಸ್ಟೆರಾಯ್ಡ್ ಯೂಸ್ ಮಾಡೋರಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಕುಶಿಂಗ್ ಸಿಂಡ್ರೋಮ್ ಅಂತಹ ರೋಗಗಳಿದ್ದಾಗ ಸಹ ಕಾಣಿಸ್ಕೊಳ್ಳುತ್ತೆ. ಸ್ಟ್ರೆಚ್ ಮಾರ್ಕ್ಸ್ ಗಳಲ್ಲೇ ಬಹಳಷ್ಟು ಟೈಪ್ಸ್ ಇದೆ. ಹೊಸದಾಗಿ ಬಂದಿರೋ ಸ್ಟ್ರೆಚ್ ಮಾರ್ಕ್ಸ್ ರೆಡ್ ಅಥವಾ ಪರ್ಪಲ್ ಕಲರ್ ಕಾಣಿಸ್ಕೊಳ್ಳುತ್ತೆ. ಓವರ್ ಟೈಮ್ ಏನಾಗುತ್ತೆ, ಈ ಕಲರ್ ಫೇಡ್ ಆಗ್ಬಿಟ್ಟು ವೈಟ್ ಅಥವಾ ಸಿಲ್ವರ್ ಲೈನ್ಸ್ ತರ ಕಾಣಿಸ್ಕೊಳ್ಳುತ್ತೆ. ಸ್ಟ್ರೆಚ್ ಮಾರ್ಕ್ಸ್ ಒಂದೇ ನಮ್ಮ ಹೆಲ್ತ್ ಗೆ ಏನು ಅಪಾಯ ತಂದ್ಕೊಡಲ್ಲ, ಇದು ನಮಗೆ ನೋವು ಕೊಡಲ್ಲ, ಮತ್ತೆ ಕೆರೆಯೋಂಗು ಅನ್ಸಲ್ಲ. ಬಟ್ ಸಾಕಷ್ಟು ಜನ ಸ್ಟ್ರೆಚ್ ಮಾರ್ಕ್ಸ್ ಗೆ ಯಾಕೆ ಸೊಲ್ಯೂಷನ್ ಹುಡುಕ್ತಾರೆ ಅಂದ್ರೆ ಜಸ್ಟ್ ಫಾರ್ ಕಾಸ್ಮೆಟಿಕ್ ಪರ್ಪಸ್ ಓನ್ಲಿ. ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದ್ಬಿಟ್ಟು ಸ್ಟ್ರೆಚ್ ಮಾರ್ಕ್ಸ್ ನ 100% ಹೋಗ್ಸೋದಕ್ಕೆ ಯಾವುದು ಮ್ಯಾಜಿಕ್ ಕ್ರೀಮ್ ಇನ್ನೂ ತಯಾರಾಗಿಲ್ಲ. ಬಟ್ ಕೆಲವೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ ಲೈಕ್ ರೆಟಿನಾಯ್ಡ್ ಕ್ರೀಮ್, ಹೈಲರಾನಿಕ್ ಆಸಿಡ್, ಮೈಕ್ರೋ ನೀಡ್ಲಿಂಗ್, ಲೇಸರ್ ಥೆರಪಿ, ಕೆಮಿಕಲ್ ಪೀಲ್ಸ್, ಈ ಎಲ್ಲಾ ಟ್ರೀಟ್ಮೆಂಟ್ಸ್ ಕಾಲೇಜನ್ ನ ಸ್ಟಿಮ್ಯುಲೇಟ್ ಮಾಡ್ಬಿಟ್ಟು ಸ್ಟ್ರೆಚ್ ಮಾರ್ಕ್ಸ್ ನ ಸ್ವಲ್ಪ ಕಮ್ಮಿ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಟ್ರೆಚ್ ಮಾರ್ಕ್ಸ್ ಇದ್ರೆ ನೀವೇನ್ ಕಮ್ಮಿ ಬ್ಯೂಟಿಫುಲ್ ಆಗ್ಬಿಡಲ್ಲ. ದೇ ಜಸ್ಟ್ ಸಿಂಪ್ಲಿ ಅ ಸೈನ್ ದಟ್ ಯೋರ್ ಬಾಡಿ ಹ್ಯಾಸ್ ಗ್ರೋನ್, ಚೇಂಜ್ ಆರ್ ಹೀಲ್ಡ್. ಅದಿದ್ರೆ ನಿಮ್ಗೆ ಒಂಥರ ಬಾದರಿಂಗ್ ಅನ್ಸುತ್ತಾ? ಎಸ್, ದೇರ್ ಆರ್ ಮೆಡಿಕಲ್ ವೇಸ್ ಟು ಇಂಪ್ರೂವ್ ದೇರ್ ಅಪಿಯರೆನ್ಸ್. ಬಟ್ ಸ್ಟ್ರೆಚ್ ಮಾರ್ಕ್ಸ್ ನ ಎಕ್ಸೆಪ್ಟ್ ಮಾಡೋದು ಸಹ ಕಂಪ್ಲೀಟ್ಲಿ ಓಕೆ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ.